ಕಳ್ಳಂಗೊಂದು ಪಿಳ್ಳೆನೆವ ಅಂತಾರಲ್ಲ, ಹಂಗಾಗಿದೆ ನಮ್ಮ ಜಿಬಿಎ ಅಧಿಕಾರಿಗಳ ಕತೆ. ರಸ್ತೆಗೆ ಡಾಂಬರ್ ಹಾಕುವ ವಿಚಾರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಡಾಂಬರ್ ಹಾಕದೇನೆ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಜನ ಬಿಡ್ತಾರಾ, ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಎಲ್ಲಾಗಿದ್ದ ಘಟನೆ ಇದು ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಜಿಬಿಎ ಬೇಜವಾಬ್ದಾರಿ, ಅರ್ಧಂಬರ್ಧ ಕಾಮಗಾರಿ, ಕಾರುಗಳನ್ನ ತೆರವು ಮಾಡದೆ ಡಾಂಬರು ಹಾಕಿದ ಜಿಬಿಎ ಅಧಿಕಾರಿಗಳ ನಡೆಗೆ ಜನರ ಆಕ್ರೋಶ. ನಮ್ಮ ಜಿಬಿಎ ಅಧಿಕಾರಿಗಳಿಗೆ ಅದ್ಯಾಕೆ ಅಷ್ಟೊಂದು ಮೈಭಾರನೋ? ಇಲ್ನೋಡಿ, ಇದು ರಾಜಾಜಿನಗರ ಕ್ಷೇತ್ರದ ರಾಮ ಮಂದಿರ ರಸ್ತೆ. ಈ ರಸ್ತೆಯಲ್ಲಿ ಒಂದು ಬದಿಗೆ ಕಾರುಗಳನ್ನ ಪಾರ್ಕ್ ಮಾಡಿದ್ದಾರೆ. ಇದನ್ನ ತೆರವು ಮಾಡದೆ ಒಂದು ಭಾಗಕ್ಕೆ ಡಾಂಬರು ಹಾಕಿ ಪಾರ್ಕಿಂಗ್ ಮಾಡಿದ ಜಾಗವನ್ನ ಹಾಗೇ ಉಳಿಸಿದ್ದಾರೆ. ಜಿಬಿಎನ ಅರ್ಧಂಬರ್ಧ ಡಾಂಬರು ಕಾಮಗಾರಿಗೆ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ ಪಾರ್ಕಿಂಗ್ ಅವರು ಎಲ್ಲ ಕಾರ್ ತೆಗಿಯೋಗಿಲ್ಲ, ಆತಂಗ ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ಎಲ್ಲರನ್ನ ಟೋ ಮಾಡಿಬಿಟ್ಟು ಕೆಲಸ ಮಾಡಬೇಕು, ಆವಾಗೇ ಕೆಲಸ ಆಗುತ್ತೆ. ಬೇಕಾಬಿಟ್ಟು ಕೆಲಸ ಅನಿಸ್ತದೆ. ಬಟ್ ಏನಂದರೆ ಈಗ ಪಬ್ಲಿಕ್ ಕೂಡ ಸರಿಯಾಗಿ ಸಪೋರ್ಟ್ ಕೊಡಲಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಸ್ಕಿಡ್ ಆಗೋದು ಚಾನ್ಸಸ್ 100% ಇರುತ್ತೆ. ಬಟ್ ಏನಂದರೆ ಅದು ಪಬ್ಲಿಕ್ ಕೋಆಪ್ರೇಟ್ ಮಾಡಿದರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮನೆ ತೊಗೊಂಡು ಅವ್ರ ಹತ್ರ ಮನೆ ಹತ್ರ ಇರ್ತಾರೆ. ಕಾರ್ ಎಲ್ಲ ಬಿಟ್ಬಿಟ್ರೆ ಯಾಕೆ ಕಾರ್ ತೊಗೋಬೇಕು? ಸುಮ್ಮನೆ ಇರ್ಬೋದಲ್ಲ. ಇವ್ರು ರೋಡಲ್ಲಿ ನಿಲ್ಸ್ಕೊಬಿಟ್ರೆ ಜನಗಳಿಗೆ ಪ್ರಾಬ್ಲಮ್ಮು. ಇವಾಗ ತಾರ ಹಾಕ್ತಾರೆ, ಇವಾಗ ತಾರ ಹಾಕೋಕ್ಕೆ ಅರ್ಧ ದಾರಿ ಹಾಕಿದ್ದಾರೆ. ಇವಾಗ ಅವ್ರು ಹೆಂಗೆ ಸ್ಯಾಂಕ್ಷನ್ ಮಾಡ್ತಾರೆ? ತಾರ ಹಾಕಿರೋರು ಕಾರ್ ತಗೊಳ್ಳೋಕ್ಕೆ ದುಡ್ಡು ಐತೆ, ಮನೆ ಹತ್ರ ನಿಲ್ಸ್ಕೋಬೇಕು. ರೋಡಲ್ಲಿ ನಿಲ್ಸ್ಕೊಬಿಟ್ರೆ ಯಾರಪ್ಪನ ಮನೆ ದುಡ್ಡು ಅದು? 4-5 ದಿನಗಳ ಹಿಂದೆ ರಸ್ತೆಗೆ ಡಾಂಬರು ಹಾಕಿದ್ದಾರೆ. ಮನೆಗಳ ಮುಂದೆ ಪಾರ್ಕಿಂಗ್ಗೆ ಜಾಗ ಇಲ್ಲದಿರೋದ್ರಿಂದ ಕಾರು ಮಾಲೀಕರು ಈ ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ. ಸಾರ್ವಜನಿಕರು ಓಡಾಡೋ ರಸ್ತೆಯನ್ನ ಬೇಕಾಬಿಟ್ಟಿ ಉಪಯೋಗಿಸಿಕೊಳ್ತಿರೋ ಕಾರು ಮಾಲೀಕರ ವರ್ತನೆಯ ಬಗ್ಗೆ ವಾಹನ ಸವಾರರು ಕಿಡಿಕಾರಿದ್ದಾರೆ. ಡಾಂಬರೀಕರಣ ಮಾಡುವಾಗ ಟ್ರಾಫಿಕ್ ಪೊಲೀಸರ ಸಹಾಯದಿಂದ ನಿಲ್ಲಿಸಿದ್ದ ಕಾರುಗಳನ್ನು ಟೋಯಿಂಗ್ ಮಾಡಿಸದೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರಿದ್ದಾರೆ. ನಮ್ಮ ಜಿಬಿಎ ಅಧಿಕಾರಿಗಳು ಬೇಜವಾಬ್ದಾರಿ ಕೆಲಸಕ್ಕೆ ಹೆಸರುವಾಸಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇದು ರಾಮ ಮಂದಿರ ರಸ್ತೆ. ಒಂದು ಭಾಗದಲ್ಲಿ 4 ವೀಲರ್ಗಳನ್ನು ಪಾರ್ಕಿಂಗ್ ಮಾಡಿದ್ದಾರೆ, ಆದರೆ ಅವುಗಳನ್ನು ಇಲ್ಲಿಂದ ಟೋಯಿಂಗನ್ನು ಕೂಡ ಮಾಡಿಸಿಲ್ಲ. ಜೊತೆಗೆ ಏನು ವಾಹನಗಳ ಮಾಲೀಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ರಸ್ತೆ ಬದಿಯಲ್ಲೇ ವೆಹಿಕಲ್ಸ್ಗಳನ್ನು ಪಾರ್ಕ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡಿ ಮತ್ತೊಂದು ಭಾಗದಲ್ಲಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಆದರೆ ಬಿಲ್ ಶಾಂಕ್ಷನ್ ಆಗೋದು ಮಾತ್ರ ಇಡೀ ರಸ್ತೆಗೆ. ಆದರೆ ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ಇಲ್ಲಿ ಅಧಿಕಾರಿಗಳಿಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಮಾರು ದಿನಗಳಿಂದಲೂ ಕೂಡ ರಸ್ತೆಯ ಬದಿಯಲ್ಲೇ ಈ ಒಂದು ಕಾರುಗಳನ್ನು ಪಾರ್ಕಿಂಗ್ ಮಾಡಿದ್ದಾರೆ. ಧೂಳು ಹಿಡಿದಿದೆ, ಆದರೆ ಮನೆಗಳು ಎಲ್ಲೋ ಇರುತ್ತೆ. ಆದರೆ ಕಾರ್ ಪಾರ್ಕಿಂಗ್ ಮಾತ್ರ ಇದು ಸಾರ್ವಜನಿಕರು ಓಡಾಡುವಂಥ ರಸ್ತೆಯಲ್ಲಿ. ಆದರೆ ಕನಿಷ್ಠ ಪ್ರಜ್ಞೆ ಕಾರ್ ಮಾಲೀಕರಿಗೂ ಕೂಡ ಇರಬೇಕಾಗಿತ್ತು. ರಸ್ತೆ ಕಾಮಗಾರಿ ಆಗ್ತಾ ಇದ್ದರೆ ಅವನ್ನು ಮನೆಗಳ ಮುಂದೆನೋ ಅಥವಾ ಬೇರೆ ಪೇಡ್ ಪಾರ್ಕಿಂಗ್ ಸ್ಪಾಟ್ಗಳಲ್ಲೋ ಎಲ್ಲಾದರೂ ನಿಲ್ಲಿಸಬೇಕಾಗಿತ್ತು. ಆದರೆ ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ, ಯಾವುದಾದ್ರೂ ಟ್ರಾಫಿಕ್ ಪೊಲೀಸರ ಸಹಾಯವನ್ನು ತೆಗೆದುಕೊಂಡು ಆ ವೆಹಿಕಲ್ ನಂಬರ್ನ ಚೆಕ್ ಮಾಡಿದರೆ ಸಾಕು, ಮಾಲೀಕರ ನಂಬರ್ ಸಮೇತ ಸಿಗುತ್ತೆ. ಆದರೆ ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ನೋಡಿ, ಕಂಪ್ಲೀಟ್ ಆಗಿ ರಾಜಾಜಿನಗರದಿಂದ ಬರುವಂತಹ ರಸ್ತೆ ಇದು ನೇರವಾಗಿ ಓಕ್ಲಿಪುರಂ ಮತ್ತು ವಿಜಯನಗರ ಕಡೆ ಕೂಡ ಕನೆಕ್ಟ್ ಆಗುತ್ತೆ ಈ ರಸ್ತೆ. ಸೊ ರಸ್ತೆ ಬದಿಯಲ್ಲೇ ಇಲ್ಲಿ ನೋಡಿ, ಇಲ್ಲಿ ಪೂರ್ತಿಯಾಗಿ ಮಾಡಿದ್ದಾರೆ ರೋಡು. ಸೊ ನೋಡಿ, ಇಲ್ಲಿ ತನಕ ಕೂಡ ಪೂರ್ತಿಯಾಗಿ ಮಾಡಿದ್ದಾರೆ. ಆದರೆ ಇಲ್ಲಿ ಕಾರುಗಳು ನಿಂತಿಲ್ಲ ಅನ್ನೋ ಕಾರಣಕ್ಕಾಗಿ ನೋಡಿ, ಇಲ್ಲಿ ತನಕ ಬಂದು ಈ ಕಾರ್ ಇಲ್ಲೇ ನಿಂತಿತ್ತು. ಸೊ ಹಾಗಾಗಿ ಆ ಭಾಗದಲ್ಲಿ ಇಲ್ಲಿ ಡಾಂಬರೀಕರಣವನ್ನು ಮಾಡಲಿಲ್ಲ. ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅಂಥವ್ರಿಗೆ ಒಂದು ತಕ್ಕ ಶಾಸ್ತಿಯನ್ನು ಕೊಡಬೇಕು, ವಾರ್ನ್ ಮಾಡಬೇಕು. ಜೊತೆಗೆ ಇಲ್ಲಿ ಅರ್ಧಂಬರ್ಧ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ನಿಲ್ದಾಣದ ಬಳಿ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಜನ ಈ ಗುಂಡಿ ಕಾಣದೆ ಹತ್ರಕ್ಕೆ ಬರ್ತಿದ್ದಂತೆ ಬ್ಯಾಲೆನ್ಸ್ ತಪ್ಪಿದ್ದಾರೆ. ಜೀವಕ್ಕೆ ಕುತ್ತು ತರುವ ಈ ಗುಂಡಿಯನ್ನ ಮುಚ್ಚುವ ಗೋಜಿಗೂ ಅಧಿಕಾರಿ ಸಿಬ್ಬಂದಿಗಳು ಹೋಗಿಲ್ಲ. ತುಂಬ ಸಮಸ್ಯೆ ಆಗ್ತೈತೆ. ಹಳ್ಳ ಅನ್ನೋದು ಸಡನ್ನಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಡನ್ನಾಗಿ ಬಿದ್ದು ಎಷ್ಟೋ ಸಲ ಬಿದ್ದು ನನಗೂ ಕೈ ಏಟಾಗಿದೆ. ಇವತ್ತು ಫ್ರ್ಯಾಕ್ಚರ್ ಕ್ಲಿಯರ್ ಆಗಿಲ್ಲ ನನಗೆ. ಆ ಥರ ಒಂದು ಸಮಸ್ಯೆ ಆಗ್ತಾಯಿದೆ ಇಲ್ಲಿ. ಆ ಗುಂಡಿ ಮುಚ್ಚಲಿಕ್ಕೆ ಅಂತ ಒಂದೊಂದು ಗುಂಡಿ ಆಗ್ತಾನೇ ಇದೆ ಹೊರತು ಕ್ಲಿಯರ್ ಅಂತೂ ಕ್ಲಿಯರ್ ಆಗ್ತಾ ಇಲ್ಲ ಸರ್. ತುಂಬ ಡೇಂಜರ್ ಇದೆ, ತುಂಬ. ಯಾಕೆಂದರೆ ಹೈವೇನಲ್ಲಿ ಗೊತ್ತಾಗಲ್ಲ, ಮುಂದೆ ಬಸ್ಸು ಲಾರಿ ಹೋಗ್ತಾ ಇರುತ್ತೆ, ನಾವು ಹಿಂದೆ ಬೈಕಲ್ಲಿ ಇರ್ತೀವಿ. ನಾನು ಸಡನ್ನಾಗಿ ಬಂದಾಗ ಗುಂಡಿ ನನಗೆ ಗೊತ್ತಾಗಿಲ್ಲ. ನಾನು ಒಂದು ಸಲ ಇಳಿಸಿದ್ದೀನಿ. ಹಿಂದೆ ಕೂತಿರೋರು ತುಂಬ ತೊಂದರೆ ಆಗಿದೆ, ಬಿದ್ದಿದ್ದಾರೆ. ಈ ಥರ ಎಲ್ಲ ಒಂದು ಅನುಭವ ನನಗಾಗಿದೆ ಸರ್. ನಗರದಲ್ಲಿ ಒಂದೆಡೆ ಗುಂಡಿ ನರಕ, ಮತ್ತೊಂದೆಡೆ ಅರ್ಧಂಬರ್ಧ ಡಾಂಬರೀಕರಣ. ಜಿಬಿಎ ಬೇಜವಾಬ್ದಾರಿಯನ್ನ ಈಗ್ಲಾದ್ರೂ ಬದಿಗೊತ್ತಿ ಜನಕ್ಕೆ ಅನುಕೂಲ ಆಗುವಂತೆ ಕೆಲಸ ಮಾಡಲಿ. ಬೇಕಾಬಿಟ್ಟಿ ಮಾಡಿ ಮುಗಿಸಿರುವ ಈ ಕಾಮಗಾರಿಯನ್ನ ಆದಷ್ಟು ಬೇಗ ಮುಗಿಸುವಂತಾಗಲಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.